ಬಹುನಿರೀಕ್ಷಿತ ಮತ್ತು ಮಹತ್ವದ ಸಚಿವ ಸಂಪುಟ ಸಭೆ ಇವತ್ತು ನಡೀತಾ ಇದೆ. ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರಂಭ ಆಗಿ ಸುಮಾರು ಹೊತ್ತಾಯಿತು. 11 ಪುಟಗಳ ಟಿಪ್ಪಣಿಯನ್ನು ಸಲ್ಲಿಕೆ ಮಾಡಿದಾರಂತೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ. ಆಯೋಗದ ಶಿಫಾರಸುಗಳನ್ನು ಒಳಗೊಂಡ ಟಿಪ್ಪಣಿಯನ್ನು ಸಲ್ಲಿಸಿದೆ ಹಿಂದುಳಿದ ವರ್ಗಗಳ ಇಲಾಖೆ. ಈಗಿರುವ OBC ಮೀಸಲಾತಿ 32ರಿಂದ ತಮಿಳುನಾಡಲ್ಲಿ OBC ಶೇಕಡ 69ರಷ್ಟು ಮೀಸಲಾತಿ ಇದೆ. ಜಾರ್ಖಂಡ್ನಲ್ಲಿ ಶೇಕಡ 77ರಷ್ಟು ಮೀಸಲಾತಿ ಇದೆ. ಅಂದರೆ ಇದನ್ನು ಮಂತ್ರಿಗಳ ಗಮನಕ್ಕೆ ತರ್ತಿರೋದು. ಹೀಗಾಗಿ ಹಿಂದುಳಿದ ವರ್ಗಕ್ಕೆ ಮೀಸಲಾತಿಯನ್ನು ಹೆಚ್ಚಿಸಬೇಕು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. OBC ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರೊಂದು ಟಿಪ್ಪಣಿ ಮಾಡ್ಕೊಂಡು ಬಂದಿದ್ದಾರೆ. ಆಯೋಗದ ಶಿಫಾರಸುಗಳ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ OBCಗೆ ಮೀಸಲಾತಿ ಎಷ್ಟಿದೆ, ತಮಿಳುನಾಡಲ್ಲಿ ಎಷ್ಟಿದೆ, ಜಾರ್ಖಂಡ್ನಲ್ಲಿ ಎಷ್ಟಿದೆ, ನಮಗಿಂತ ಜಾಸ್ತಿ ಎಲ್ಲೆಲ್ಲಿದೆ ಅಂತಕ್ಕಂಥದ್ದನ್ನು ಪಟ್ಟಿ ಮಾಡ್ಕೊಂಡು ಬಂದು ನೋಡಿ, ಬೇರೆ ಬೇರೆ ರಾಜ್ಯದಲ್ಲಿ ಹೀಗಿದೆ, ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನು ಜಾಸ್ತಿ ಮಾಡಬೇಕು ಅಂತ. ಬಟ್ ಅದು ಆಯಾ ಜನಸಂಖ್ಯೆಗಳ ಅನುಗುಣವಾಗಿ ಕೊಟ್ಟಿರ್ತಾರೆ. ಯಾವ ರಾಜ್ಯದಲ್ಲಿ OBC ಅವರಿಗೆ ರಿಸರ್ವೇಷನ್ ಜಾಸ್ತಿ ಇದೆ, ಆ ರಾಜ್ಯದಲ್ಲಿ OBC ಪಾಪ್ಯುಲೇಷನು ಅಷ್ಟೇ ಇರುತ್ತೆ ಅಲ್ವಾ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ OBCದು ಎಷ್ಟು, ಅದಕ್ಕೆ ಎಷ್ಟು ಪರ್ಸೆಂಟ್ ಕೊಡಬೇಕು, ಅದನ್ನೇ ಚರ್ಚೆ ಆಗಬೇಕು ಅಂತಿರೋದು. ಅದೇ ಇಂಪಾರ್ಟೆಂಟಾಗಿ ಚರ್ಚೆ ಆಗಬೇಕಾಗಿರೋದು.